ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಆಗ್ಲೇ ತಾತ ಸಮರ್ಥ ಮಾತುಕತೆಯಲ್ಲಿ ಕೇಳೋದೇ ಮರ್ತ್ಬಿಟ್ಟೆ. ಮಾಧವ್ ಸರ್ನ ಮೀಟ್ ಮಾಡಿದ್ ಹೇಗಿತ್ತು? ನಿಮ್ ಜೊತೆ ಚೆನ್ನಾಗಿ ಮಾತಾಡಿದ್ರಾ? ಅಯ್ಯೋ ಪುಟ್ಟ, ನಾವು ಯಾರನ್ನು ತುಂಬಾ ಗೌರವಿಸ್ತೀವೋ ಅವರಿಂದ ಆದಷ್ಟು ದೂರ ಇರಬೇಕು ಅಂತಾರೆ, ಹತ್ರ ಆದಷ್ಟು ನಿರಾಸೆ ಆಗತ್ತೆ ಅಂತಂತಾರೆ. ಆದ್ರೆ ಮಾಧವ್ ಸರ್ ವಿಷಯದಲ್ಲಿ ಈ ಮಾತು ಸುಳ್ಳಾಗೋಯ್ತು ಗೊತ್ತಾ ಪುಟ್ಟ? ಎಷ್ಟು ದೊಡ್ಡ ವ್ಯಕ್ತಿ, ಆದ್ರೆ ಒಂಚೂರು ಅಹಮಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ನನ್ನೊಂದು ರೆಸಿಪಿ ಬೇರೆ ಕೇಳಿದ್ರು, ನಾನೇ ಏನೇನೋ ಹೇಳ್ಬಿಟ್ಟೆ. ಆದ್ರೂ ಎಷ್ಟು ತಾಳ್ಮೆಯಿಂದ ಕೇಳಿಸ್ಕೊಂಡ್ರು ಗೊತ್ತಾ? ಪುಟ್ಟ, ಅವರು ಟಿವಿಲಿ ಹೇಗೆ ಮಾತಾಡ್ತಾರೋ ನಿಜ ಜೀವನದಲ್ಲೂ ಹಾಗೆ. ಅವ್ರನ್ನ 2 ಸತಿ ಭೇಟಿ ಮಾಡಿದಾಗ್ಲೂ ನನಗೇನೋ ಒಂಥರ ಸಂಭ್ರಮ, ಖುಷಿ. ಆದ್ರೆ ಪುಟ್ಟ, ಅವ್ರಿಗಿಷ್ಟ ಇಲ್ಲದೆ ಇದ್ರು ನಾನು ಕ್ಯಾಮ್ರಾ ಅಲ್ಲೇ ಇಟ್ಟು ಬಂದೆ. ಅವ್ರು ಬೇಜಾರು ಮಾಡ್ಕೊಳ್ದೆ ಇದ್ರೆ ಸಾಕು ಅಷ್ಟೆ. ಇದೇನ್ರಿ ಇದು, ಇನ್ನೂ ರೆಡಿ ಆಗಿಲ್ವಾ? ಇದನ್ನ ಹಾಕೋಬೇಕಾ? ಹೋಗಿ ಹೋಗಿ ಪಂಚಾಯತ್ ನಂದಿದೆಯಲ್ಲ, ಯಾವ್ದಾದ್ರು ಫಾರ್ಮಲ್ಸ್ ಇರ್ತಿದ್ರೆ ಚೆನ್ನಾಗಿರೋದು. ಇದೇ ನಿಮ್ಮ ಆಫೀಸ್ ಫಂಕ್ಷನ್ನ ಫಾರ್ಮಲ್ಸ್ ಹಾಕೊಳ್ಳೋದಕ್ಕೆ? ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಿದೆ ಅಂದ್ರೆ ಕಚ್ಚೆ ಪಂಚೆ ಉಟ್ಕೊಂಡ್ರೇನೆ ಶೋಭೆ. ಅದು ಅಲ್ಲದೆ ನಾನು ಮತ್ತೆ ನನ್ನ ಮಗು ಇಷ್ಟು ಚೆನ್ನಾಗಿ ರೆಡಿ ಆಗಿರ್ಬೇಕಾದ್ರೆ ನಿಮಗೆ ಒಂದು ಕಚ್ಚೆ ಪಂಚೆ ಉಟ್ಕೊಳ್ಳೋದಕ್ಕೆ ಕಷ್ಟನಾ? ಎನಿಥಿಂಗ್ ಫಾರ್ ಯು, ಬಟ್ ನನ್ಗೆ ಪಂಚೆ ಉಟ್ಕೊಳಕ್ ಬರಲ್ವಲ್ಲ. ಅದನ್ನ ಹೇಳ್ಬೇಕಲ್ವಾ? ಇರಿ, ರಾಮಣ್ಣಂಗೆ ಗೊತ್ತಿರ್ಬೋದು. ರಾಮಣ್ಣ, ರಾಮಣ್ಣ! ಅಮ್ಮೋರೆ, ಎಂತ ಕರೆದ್ರೆ? ಎಂತ ಆಯ್ತು? ಅದು ಇವ್ರಿಗೆ ಪಂಚೆ ಉಡ್ಸ್ಬೇಕಿತ್ತು, ನಿಮಗ್ ಬರುತ್ತಲ್ವಾ? ಅಯ್ಯೋ, ಪಂಚೆ ಉಡ್ಸಕ್ ಬರ್ದೆ ಏನೋ, ಖಂಡಿತ ಬತ್ತು. ಅಯ್ಯಯ್ಯೋ, ಇದು ಕಚ್ಚೆ ಪಂಚೆ, ಇದು ಉಡ್ಸಕ್ ಬತ್ತಿಲ್ಲ. ನೀನು ಮುಂಚೆನೆ ಹೇಳಿದ್ದಿದ್ರೆ ಯಾವುದೋ ರೆಡಿಮೇಡ್ ಪಂಚೆ ತರ್ತಿದ್ದೆ. ಲೇಟ್ ಆಗ್ತಿದೆ, ಉಡ್ಕೊಳಕ್ಕೂ ಆಗ್ತಿಲ್ಲ, ಏನ್ ಮಾಡ್ಲಿ? ಬೈಕೋಬೇಡ್ರಿ, ಯಾಕೋ ಇವತ್ತು ನಿಮ್ಮನ್ನ ಪಂಚೆಲ್ ನೋಡ್ಬೇಕು ಅಂತ ಆಸೆ ಆಯ್ತು. ಇರಿ, ನಾನು ಟ್ರೈ ಮಾಡ್ತೀನಿ. ಅಯ್ಯೋ, ಸೀರೆ ಉಡೋದೆ ಕಷ್ಟ ಅನ್ಕೊಂಡಿದ್ದೆ, ಆದ್ರೆ ಇದು ಅದಕ್ಕಿಂತ ಕಷ್ಟ ಅನಿಸ್ತಿದೆ. ಬನ್ನಿ ಪಾಪಮ್ಮ. ನನ್ನ ಮಗಳು ರೆಡಿನಾ? ಮಾವ, ನಿಮಗೆ ಕಾಯ್ತಾ ಇದ್ದೆ. ನಿಮ್ಮ ಮಗನಿಗೆ ಪಂಚೆ ಉಡ್ಸ್ಬೇಕು, ಆದ್ರೆ ಯಾರಿಗೂ ಬರ್ತಾ ಇಲ್ಲ. ನಿಮಗ್ ಬರುತ್ತೆ ಅಲ್ವಾ ಕಚ್ಚೆ ಪಂಚೆ ಉಡ್ಸೋದಿಕ್ಕೆ? ಬೇರೆ ದಾರಿ ಇಲ್ಲ ರೀ, ಟೈಮ್ ಬೇರೆ ಆಗೋಗಿದೆ. ಅಪ್ಪ ಇವತ್ತು ಪಂಚೆನೇ ಉಡ್ಬೇಕು ಅಂತ ನಿಮ್ಮ ಮಗಳು ಬೇರೆ ಆರ್ಡರ್ ಮಾಡ್ಬಿಟ್ಟಿದ್ದಾಳೆ. ಇದು ಹೀಗಲ್ಲ.
ಗಂಡ ಹೆಂಡತಿ ಕಿತ್ತಾಡಿದ್ರೆ ಮಾವ ಆಗಿ ಅದನ್ನು ಸರಿ ಮಾಡಬೇಕು. ಆದರೆ ನನ್ನ ಕೇಸಲ್ಲಿ ನನ್ನ ಸೊಸೆನೇ ನನ್ನ ಮಗನ್ನ ಒಂದು ಮಾಡ್ತಾ ಇದ್ದಾಳೆ. ನಾನು ನಿನಗೆ ಏನು ಹೇಳಲಿ ಪೂರ್ಣಿ? ನೀನು ಮಾಡ್ತಿರೋ ಕೆಲಸಕ್ಕೆ ನಾನು ನಿನಗೆ ಎಷ್ಟು ಅಭಾರಿಯಾಗಿದ್ದರೂ ಸಾಲದು. ಮಾವ, ಅಪ್ಪ ಅಮ್ಮ ಅಣ್ಣ ತಂಗಿ ಅಂತ ಸಂಬಂಧಗಳಿರೋದು ಒಂದಾಗಿರೋದಕ್ಕೆ, ಹಳೇದನ್ನೆಲ್ಲ ನೆನೆಸ್ಕೊಂಡು ಹಾಗೆ ಸಾಧಿಸೋದಕ್ಕಲ್ಲ. ಇದು ಶುರು ಮಾವ. ನಿಮ್ಮ ಮೊಮ್ಮಗಳು ಬರಲಿ, ಆಮೇಲೆ ನೋಡಿ ಇನ್ನು ಏನೇನು ಚೇಂಜ್ ಆಗುತ್ತೆ ಅಂತ. ನನಗೂ ಈಗ ಆ ನಂಬಿಕೆ ಬಂದಿದೆ ಪೂರ್ಣಿ. ನಿಮ್ಮ ನಂಬಿಕೆ ನಿಜ ಆಗುತ್ತೆ ಮಾವ. ನಿಮ್ಮ ಮೊಮ್ಮಗು ಬರ್ತಿದ್ದ ಹಾಗೆ ಎಲ್ಲ ಬದಲಾಗುತ್ತೆ. ನಿಮ್ಮ ಕೈಯಲ್ಲೇ ಸಕ್ಕರೆ ಪೊಂಗಲ್ ಮಾಡಿಸ್ಕೊಂಡು ನಿಮ್ಮ ಹತ್ರನೇ ತಿನ್ಸ್ಕೊಳ್ಳೋ ದಿನನೂ ಬರುತ್ತೆ, ನೋಡ್ತಾ ಇರಿ. ಏನು ಈ ಮಗು ಈ ಮನೇಲಿ ಕಳೆದೋಗಿರೋ ನಗುವನ್ನು ಮತ್ತೆ ತಂದರೆ ಅಷ್ಟೇ ಸಾಕು. ತಂದೆ ತರತ್ತೆ ಮಾವ. ನೀವು ಹೋಗಿ ರೆಡಿ ಆಗಿ ಬನ್ನಿ. ಇದು ನಿಮಗೆ. ನನಗ ಇದೇ ಬಟ್ಟೆ ಹಾಕೋಬೇಕು ಅಂತ ನಿಮ್ಮ ಮೊಮ್ಮಗಳು ಆರ್ಡರ್ ಮಾಡಿಬಿಟ್ಟಿದ್ದಾಳೆ, ತಗೊಳ್ಳಿ. ಥ್ಯಾಂಕ್ಸ್ ಮಗಳೇ. ಬರೀ ಬಟ್ಟೆಗಲ್ಲ, ಎಲ್ಲದಕ್ಕೂ. ನಮ್ಮ ಬೀಗರ್ನ ಸೀನಿಯರ್ ಸಿಟಿಸನ್ ಕ್ಲಬ್ಗೆ ಸೇರಿಸ್ಬಿಡೋಣ ಅಂತ ಅಂದ್ಕೊಂಡು ಎಷ್ಟು ದಿವಸ ಆಯಿತು. ಮೊನ್ನೆ ಫೋನ್ ಮಾಡಿದ್ರೆ ರಿಸೀವೇ ಮಾಡ್ತಾ ಇಲ್ಲ ಮನುಷ್ಯ. ಅಲ್ಲ, ಮನೆ ದೇವ್ರಿಗೆ ಹೋಗೋಕ್ಕೆ ಮುಂಚೆ ಈ ಕೆಲಸ ಮಾಡಿಬಿಡೋಣ. ಇಲ್ಲಿ ನನ್ನ ಫೋನು. ಸೋಕಲಾಡಿ ಫೋನ್ ಅಲ್ವಾ? ಪೂರ್ಣಿ. ಹಾಯ್ ಸಿರಿ, ಹೊರಟ್ರಾ? ಮನೆ ಲೊಕೇಶನ್ ಕಳಿಸಿದ್ದೆ, ಸಿಕ್ಕಿದೆ ಅಲ್ವಾ? ಅಂದರೆ ಈ ಸೋಗಲಾಡಿ ದತ್ತನ್ ಪರ್ಮಿಷನ್ ತಗೊಳ್ಳದೆ ಎಲ್ಲೋ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾಳೆ. ಹಲೋ, ಯಾರು ಮಾತಾಡ್ತಿರೋದು? ಯಾರು ಬೇಕು? ನಾನು ಪೂರ್ಣಿಮಾ ಅಂತ, ಸಿರಿ ಫ್ರೆಂಡ್. ನೀವ್ಯಾರು? ನಾನು ಅವ್ರ ತಾತ. ಏನ್ ಬೇಕಿತ್ತು? ನಮಸ್ತೆ ತಾತ. ಇವತ್ತು ನನ್ನ ಸೀಮಂತಕ್ಕೆ ಸಿರಿನ್ ಕರ್ತಿದ್ದೆ, ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡ್ ಬಾ ಅಂತಾನು ಹೇಳಿದ್ದೆ. ಹೊರಟ್ರ ಅಂತ ಕೇಳಕ್ ಫೋನ್ ಮಾಡಿದೆ. ಓಹೋ, ಸೀಮಂತ ಎಷ್ಟನೇ ತಿಂಗಳು? ಮೊದಲನೇ ಮಗುನಾ? ಹೂ ತಾತ, ಈಗ 5 ತಿಂಗಳು ಮುಗೀತಿದೆ. ಓಹ್, ಶುಭ ಕಾರ್ಯ. ನಾನು ಅವಳಿಗೆ ಹೇಳ್ತೀನಿ. ದಯವಿಟ್ಟು ಹೇಳಿ ತಾತ, ನನಗೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ. ಸಿರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಜೊತೆಗೆ ನೀವು ಎಲ್ಲ ಬನ್ನಿ ತಾತ. ನವವಧೂವರರು ಸೀಮಂತಕ್ಕೆ ಹೋಗೋದು ಶುಭ ಸೂಚನೆ. ಅಮ್ಮ ನನ್ನ ಚಾರ್ಜರ್ ಎಲ್ಲಿದೆ? ಸರಿ, ನನ್ನ ಮನೆಗೆ ಬಂದು ಕರೀದಿದ್ರೆ ನಾನು ಎಲ್ಲೂ ಬರೋದಿಲ್ಲ. ಸಿರಿ ಸಮರ್ಥನ ಕಳಿಸ್ತೀನಿ. ಸರಿ ತಾತ. ತಾತ, ನಮ್ಮನ್ನೆಲ್ಲೋ ಕಳಿಸೋ ಪ್ಲಾನ್ ನಡೀತಾ ಇದೆ. ಓಹೋ, ಕದ್ದು ಕೇಳಿಸ್ಕೋತಿದ್ಯಾ? ತುಳಸಿ, ಸೋಗಲಾಡಿ. ಮಾವ, ಸೋಗಲಾಡಿ, ಯಾರೋ ನಿನ್ನ ಫ್ರೆಂಡ್ ಪೂರ್ಣಿ ಅಂತೆ ಫೋನ್ ಮಾಡಿದ್ಲು. ಓ, ಇವತ್ತವಳು ಸೀಮಂತ ಅಮ್ಮ. ನಾನು ನಿಮಗೆ ಹೇಳಿದ್ನಲ್ಲ, ಮಾಧವ್ ಸರ್ ಸೊಸೆ ಅಂತ. ಅವಳು ನನ್ನ ಫ್ರೆಂಡು. ಇವತ್ತವಳು ಸೀಮಂತ ಅನ್ನೋದನ್ನ ಮರ್ತೇ ಹೋಗಿದ್ದೀನಿ ನಾನು. ಈಗ ನೆನಪಾಯ್ತಲ್ಲ, ಇನ್ಯಾಕೆ ತಡ? ಗಂಡ ಹೆಂಡತಿ ಲಕ್ಷಣವಾಗಿ ಹೋಗಿ ಬನ್ನಿ. ತಾತ, ನೀವು ನನ್ನ ಏನು ಅನ್ಕೊಂಡಿದ್ದೀರಾ? ನಾನು ವರ್ಕ್ ಫ್ರಮ್ ಹೋಮ್ ತಗೊಂಡಿರೋದು ಮದುವೆ ಮುಂಜಿ ಸೀಮಂತ ಅಂತ ಹೋಗೋದಕ್ಕಲ್ಲ. ನನಗೆ ಕೆಲಸ ಇದೆ ಅಂತ ಹೇಳಿದೆ ತಾನೆ. ಬೆಳಗ್ಗೆಯಿಂದ ಒಂದಲ್ಲ ಒಂದ್ ಕಡೆ ಹೋಗೋಣ ಅಂತ ಹೇಳ್ತಾನೆ ಇದ್ದೀರಾ. ನೆಗೆದು ಬಿತ್ತು ನಿನ್ನ ಕೆಲಸ. ಸೀಮಂತ ಅಂದರೆ ಎಂಥ ಶುಭ ಕಾರ್ಯ ಅಂತ ಗೊತ್ತಾ ನಿನಗೆ? ಇವತ್ತು ನೀವು ಹೋಗಿ ಬಂದರೆ ಇನ್ನೊಂದು ವರ್ಷದೊಳಗೆ ನಮ್ಮ ಮನೆಯಲ್ಲೂ ತೊಟ್ಲು ಕಟ್ಟಬಹುದು. ನಾವಿಬ್ಬರನ್ನ ಒಟ್ಟಿಗೆ ಬಿಟ್ರೆ ತಾನೆ ತೊಟ್ಲು ಕಟ್ಟೋಣ. ಗೊಣಗೋದೆಲ್ಲ ಆಮೇಲೆ, ಮೊದಲು ರೆಡಿಯಾಗಿ ಹೋಗಿ ಬನ್ನಿ. ಹಾಂ,
ಅಮ್ಮ ನಮ್ಮ ಜೊತೆ ನೀವು ಬನ್ನಿ, ನಾನು ಮೇಲೆ ಹೋಗಿ ರೆಡಿಯಾಗಿ ಬರೋಷ್ಟರಲ್ಲಿ ನೀವು ರೆಡಿಯಾಗಿರ್ಬೇಕು. ಹಾಂ ಪುಟ್ಟ, ಏನು ಬ್ರೋ, ಕಚ್ಚೆ ಪಂಚೆ ಉಟ್ಕೊಂಡು ಒಳ್ಳೆ ಹೀರೋ ಥರ ಕಾಣಿಸ್ತಿದ್ಯಾ? ನೀನು ಮಿಂಚ್ತಾ ಇದೆಯಲ್ಲ. ಇವತ್ತು ಆಫೀಸ್ ವಿಷಯ ಮಾತಾಡ್ತಿದ್ದೀನಿ ಅಂತ ಬೈಕೋಬೇಡ. ಮೊನ್ನೆ ಸಮರ್ ಕೊಟ್ಟಿದ್ದ ಪ್ರಾಜೆಕ್ಟ್ ಸ್ಟೇಟಸ್ ಏನಾಯಿತು? ಕ್ಲೈಂಟ್ ಈಗಲೇ ಫೋನ್ ಮಾಡಿದರು. ಟು ಬಿ ಹಾನೆಸ್ಟ್, ನಂಗೆ ಸ್ಟೇಟಸ್ ಕರೆಕ್ಟಾಗಿ ಗೊತ್ತಿಲ್ಲ ಬ್ರೋ. ಯಾಕಂದ್ರೆ ನಂಗೆ ಆ ಪ್ರಾಜೆಕ್ಟ್ ಪ್ಲ್ಯಾನೇ ಇಷ್ಟ ಆಗಲಿಲ್ಲ. ಇವಾಗ ಅವನು ಅದನ್ನು ಹೇಗೆ ಮಾಡ್ತಾನೋ, ಟೈಮಿಗೆ ಕರೆಕ್ಟಾಗಿ ಮಾಡ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಏನು ಹೀಗೆ ಹೇಳ್ತಿದ್ಯಾ? ಆ್ಯಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಯು ಶುಡ್ ನಾಟ್ ಟಾಕ್ ಲೈಕ್ ದಿಸ್. ಅವನಿಗೆ ಟೈಮ್ ಕೊಡು, ಮಾಡ್ತಾನೆ. ನೀನು ಎಂಪ್ಲಾಯೀಸ್ನ ಇನ್ಸ್ಪೈರ್ ಮಾಡಬೇಕು, ಡಿಸ್ಕರೇಜ್ ಮಾಡಿದ್ರೆ ಹೇಗೆ? ಅಲ್ಲ ಬ್ರೋ, ಅದೆಲ್ಲ ಬಿಡು. ಆಫೀಸ್ ಎಂಪ್ಲಾಯೀಸ್ನ ಫಂಕ್ಷನ್ಗೆ ಇನ್ವೈಟ್ ಮಾಡು ಅಂತ ಹೇಳ್ದಲ್ಲ, ಎಲ್ರಿಗೂ ಬರ್ತಿದ್ಯಾ? ವಾಟ್ ಇಸ್ ದಿಸ್ ಬ್ರೋ? ನೀನು ಯಾಕೆ ಡ್ಯಾಡ್ ಥರ ಆಗ್ತಿದ್ಯಾ? ಕೆಲಸದವ್ರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಟ್ಟಿರಬೇಕು, ಅದನ್ನು ಬಿಟ್ಟು ತಲೆ ಮೇಲೆ ಕೂರಿಸ್ಕೊಳಕ್ಕಾಗತ್ತಾ? ಸೀಮಂತಕ್ಕೆ ಅಂತ ನಮಗೆಲ್ಲ ಹೊಸ ಬಟ್ಟೆ ತಂದಿರೋ ಅಯ್ಯ ಎಲ್ಲಿ, ಕೆಲಸದವ್ರನ್ನ ಮನೆಗೂ ಕರಿಬಾರ್ದು ಅನ್ನೋ ಇವರೆಲ್ಲಿ? ಚಿಕ್ಕ ಯಜಮಾನರು ಅಯ್ಯನ ಥರನೇ ದಯಾಳು. ಆ ದೇವ್ರ ದಯದಿಂದ ಅವರು ಅಯ್ಯ ಒಂದಾಗ್ಬಿಟ್ರೆ ಈ ಮನೇಲೂ ನೆಮ್ಮದಿ ಇರುತ್ತೆ. ಬಾಸು, ರಿಯಲಿ ಇರೋ ಕೆಲಸ ಜೊತೆ ಇದೆ ಅದು ಹೊಸ ಫಿಟ್ಟಿಂಗ್. ನನಗೆ ಎಷ್ಟು ಕೆಲಸ ಇದೆ ಗೊತ್ತಾ? ಸಾರಿ ಸಮರ್ಥ್, ಬೇಗ ಬಂದ್ಬಿಡೋಣ. ಯಾಕಮ್ಮ ಇನ್ನೂ ರೆಡಿ ಆಗಿಲ್ವಾ ನೀವು? ಬನ್ನಿ, ನಾನೇ ಸೀರೆ ಸೆಲೆಕ್ಟ್ ಮಾಡ್ತೀನಿ. ಪುಟ್ಟ, ನೀವಿಬ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೊತ್ತಾ? ನೀವಿಬ್ರು ಆರಾಮಾಗಿ ಹೋಗಿ ಬನ್ನಿ, ನಾನು ಬರಲ್ಲ. ಅದು ಹೇಗಾಗತ್ತಮ್ಮ? ಪೂರ್ಣಿ ಎಲ್ರೂ ಕರೆದಿದ್ದಾಳೆ. ಅದು ಅಲ್ಲದೆ ಮಾಧವ್ ಸರ್ ಪುಟ್ಟ, ಶುಭ ಕಾರ್ಯ ಅಲ್ವಾ? ಮುತ್ತೈದೆಯರು ಹೋದ್ರೇನೆ ಚೆನ್ನ. ಅಲ್ಲಮ್ಮ. ಪುಟ್ಟ, ನೀನು ಬಲವಂತ ಮಾಡಬೇಡ. ನೀವಿಬ್ರು ಒಟ್ಟಿಗೆ ಹೋಗಿ ಬನ್ನಿ, ಒಂದು ಸ್ವಲ್ಪ ಹೊತ್ತು ಜೊತೆಲಿದ್ದಾಗತ್ತೆ. ಸರಿನಮ್ಮ, ನಾವು ಹೋಗಿ ಬರ್ತೀವಿ. ಜೋಪಾನ. ಅಲ್ಲ, ತುಂಬ ಶ್ರೀಮಂತರು ಮನೆ ಅನಿಸುತ್ತೆ. ನಮ್ಗೆ ಇವೆಲ್ಲ ಬೇಕಿತ್ತಾ? ನೀನು ಪೂರ್ಣಿನ ಮೀಟ್ ಮಾಡಿಲ್ಲ. ಅವಳಿಗಾಗ್ಲಿ ಮಾಧವ್ ಸರ್ಗಾಗ್ಲಿ ಶ್ರೀಮಂತಿಕೆ ಅನ್ನೋ ಜಂಬ ಇಲ್ಲ. ಅವ್ರ ಮನೆಯವರು ಕೂಡ ಹಾಗೆ ಇರ್ತಾರೆ. ಈಗ ಹೋಗ್ತೀವಲ್ಲ, ನೀನೇ ನೋಡುವಂತೆ, ನಡಿ. ಬಾ, ಪೂರ್ಣಿ ಅಮ್ಮನ ಕರ್ಕೊಂಬನ್ನಿ. ಹಾಂ, ಬಂದೆ ಪುರೋಹಿತ್ರೆ.
ಯಾರು? ಅಯ್ಯೋ ಅಣ್ಣ, ನೀವೊಬ್ರೇ ಬಂದ್ರಾ? ಇಲ್ಲ, ಕೇಶವ ಅಡ್ರೆಸ್ ಬರ್ಕೊಟ್ಟ. ಆ ರಿಕ್ಷಾದವ್ನಿಗೆ ಹೇಳಿ ಕಳಿಸ್ತಾ ಅವ್ನು ಇಲ್ಲಿ ಕರ್ಕೊಂಡು ಬಂದ. ಬನ್ನಿ ಒಳಗೆ ಬನ್ನಿ. ಓಹೋ, ಬರಬೇಕು ಬರಬೇಕು ಬೀಗರು. ಇವ್ರು ಯಾರು? ತಮಾಷೆ ಮಾಡಿದೆ ಅಷ್ಟೇ ದತ್ತಣ್ಣ. ನಮಸ್ಕಾರ, ಹೇಗಿದ್ದೀರಿ? ನಿಮ್ದು ಒಳ್ಳೆ ತಮಾಷೆ ಸಹವಾಸ ಆಯ್ತು. ಕೂತ್ಕೊಳ್ಳಿ. ಈಗ ನನ್ನ ಸ್ನೇಹಿತ ಶೇಷವನು ಬರ್ತಾನೆ. ನಿಮ್ಮನ್ನ ನಮ್ಮ ಸೀನಿಯರ್ ಸಿಟಿಸನ್ ಕ್ಲಬ್ಗೆ ಸೇರಿಸೋ ವಿಷಯದ ಬಗ್ಗೆ ವಿವರವಾಗಿ ಅವನು ಬಂದಮೇಲೆ ಮಾತಾಡೋಣ. ನೀವು ಹೇಗೆ ಹೇಳ್ತೀರೋ ಹಾಗೆ. ಬಾರೋ ಶೇಷು. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ನಮ್ಮ ದತ್ತಣ್ಣಂಗೆ ಟೆನ್ಷನ್. ನೀವು ಅವನು ಸೀನಿಯರ್ ಸಿಟಿಸನ್ ಕ್ಲಬ್ಗೆ ಸೇರ್ಕೊಳ್ಳಿಲ್ಲ ಅಂದ್ರೆ ಜನ ನಿಮಗೆ ವಯಸ್ಸಾಗಿಲ್ಲ ಅಂತ ತಿಳ್ಕೊತಾರಲ್ಲ ಅಂತ, ಅದಕ್ಕೆ ಅವಸರ ಮಾಡ್ತಿದ್ದಾನೆ. ನೀವೇಂತ ತಿಳ್ಕೊಬೇಡಿ ಅಲ್ವ ದತ್ತಣ್ಣ? ಶೇಷು, ನಾನು ಕಾಲು ಎಳ್ದಿದ್ದು ಸಾಕು. ಪೇಪರ್ ತಂದಿದ್ದೀಯಾ? ತೆಗಿ. ಮೊದಲು ಕೆಲಸ, ಆಮೇಲೆ ಬೇಕಾದ್ರೆ ತಮಾಷೆ ಮಾಡು. ತುಳಸಿ, ಆಮವ ಬೀಗರ್ ಬಂದಿರೋ ಸಂತೋಷಕ್ಕೆ ಉಪ್ಪಿಟ್ಟು ಮಾಡು. ಅವರೇ ಕಾಳು ಉಪ್ಪಿಟ್ಟು. ಅದು ಮಾವ. ಕೇಳಿಸ್ತಾ ಇಲ್ವಾ? ಅದು ಅವರೆಕಾಳು ತಿಂದ್ರೆ ನಿಮಗೆ ಗ್ಯಾಸ್ ಆಗತ್ತೆ. ನೆಗದು ಬಿತ್ತು. ಅಲ್ಲ, ಇಷ್ಟು ವರ್ಷ ಆಯ್ತು, ಬಂದವ್ರ ಮುಂದೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಾಗೋದಿಲ್ವಾ ನಿನಗೆ? ಗ್ಯಾಸ್ ಅಂತೆ ಮತ್ತೊಂದು. ಕ್ಷಮಿಸಿ ಮಾವ, ಆದರೂ ಅವರೆಕಾಳು ಯಾವ ಸೀಸನ್ನಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ತಿಂದು ಮುಗಿಸ್ಬಿಡ್ಬೇಕು, ಗೊತ್ತಾಯ್ತಾ? ಅಯ್ಯೋ ಪರವಾಗಿಲ್ಲ ಬಿಡಿ, ನಾನೆಲ್ಲ ಮುಗಿಸ್ಕೊಂಡೆ ಬಂದಿದ್ದೀನಿ. ನೀವೇನೋ ತಿನ್ಕೊಂಡು ಬಂದಿರ್ತೀರಪ್ಪ, ಆದರೆ ನಮ್ಮ ಹೊಟ್ಟೆ ಚುರ್ರ್ ಅಂತಿರುತ್ತಲ್ಲ, ಅದಕ್ಕೂ ಪೂಜೆ ಮಾಡಬೇಕಲ್ವೇ? ಇನ್ನೂ ಇಲ್ಲೇ ನಿಂತಿದ್ದೀಯಾ? ಹೋಗು.